ಭಕ್ತಿ ಅಂದ್ರೆ ತತ್ವರೂಪಾನುಸಂಧಾನ ಅಂತ ಹೇಳಿದ್ವಿ. ಅದಾದ್ಮೇಲೆ ನಾವು ಉತ್ತರ ಗೀತೆಯ ಪ್ರಸಿದ್ಧವಾದ ಶ್ಲೋಕ, ಈಗ ಉತ್ತರ ಗೀತೆಯಲ್ಲಿ ಬರುವಂತ ಪ್ರಸಿದ್ಧವಾದ ಶ್ಲೋಕ, ಪೂಜಾ ಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರ ಕೋಟಿ ಸಮೋ ಜಪಃ, ಜಪ ಕೋಟಿ ಸಮೋ ಧ್ಯಾನಂ, ಧ್ಯಾನ ಕೋಟಿ ಸಮೋ ಲಯಃ ಅಂತ. ನೋಡಿ, ನಮ್ಗೆಲ್ಲ ಪೂಜೆಗಳು ಅಂತಂದ್ರೆ ಬಹಳ ಇಷ್ಟ ಇರುತ್ತೆ. ಯಾಕಂದ್ರೆ ಅದು ಸುಲಭ. ಯಾಕೆ ಹೇಳಿ, ಅಲ್ಲಿ ನಮ್ಮ ಒಂದು ಈ ಆ ಕರ್ಮೇಂದ್ರಿಯಗಳನ್ನ ತೊಡಗಿಸ್ಕೊಂಡ್ಬಿಡ್ತೀವಿ ನಾವು. ಆ ಕರ್ಮೇಂದ್ರಿಯಗಳಿಂದ ಮಾಡೋ ಕೆಲಸಗಳು ಯಾವಾಗ್ಲೂ ಬಹಳ ಸುಲಭ. ಬಾಹ್ಯದಲ್ಲಿ ಮಾಡುವಂತ ಕೆಲಸ ಇದು, ಬಾಹ್ಯದ ಆಚರಣೆ ಇದು. ಆದ್ರೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಇದು ಹೇಗೆ ನಮ್ಗೆ, ನೀವೆಲ್ಲ ಜಿಮ್ಗೆ ಹೋಗ್ತೀರಾ, ಜಿಮ್ಗೆ ಹೋದಾಗ ಫಿಟ್ನೆಸ್ ಬೇಕು ನಿಮ್ಗೆ. ಅದಕ್ಕೋಸ್ಕರ ಫಿಸಿಕಲ್ ಫಿಟ್ನೆಸ್ಗೆ ಜಿಮ್ಮು, ಯೋಗ, ವಾಕಿಂಗು, ಅದು ಇದು ಎಲ್ಲ ಮಾಡ್ತಿರ್ತೀರ. ಈ ಧ್ಯಾನ ಅನ್ನೋದು ಇನ್ನರ್ ಫಿಟ್ನೆಸ್ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ. ಒಳಗಡೆನೂ ಫಿಟ್ನೆಸ್ ಬೇಕು ನಮ್ಗೆ, ಹೊರಗಡೆ ಮಾತ್ರ ಫಿಟ್ನೆಸ್ ಇದ್ರೆ ಆಗೋದಿಲ್ಲ, ಒಳಗಡೆಗೂ ಫಿಟ್ನೆಸ್ ಅನ್ನ ಕೊಡುವಂತದ್ದು ಈ ಧ್ಯಾನ. ಆದ್ರಿಂದ ನಾವಿಲ್ಲಿ ಬಾಹ್ಯದ ಆಚರಣೆಗಳು ಏನಿದೆ, ಪೂಜೆ, ಸ್ತೋತ್ರ, ಜಪ, ಇವುಗಳು ಹೊರಗಡೆಗೆ ಸೀಮಿತ. ನಮ್ಮ ಬಾಹ್ಯದ ಒಂದು ಕರ್ಮೇಂದ್ರಿಯಗಳನ್ನ ಬಳಸಿ ಮಾಡುವಂತದ್ದು. ಕರ್ಮೇಂದ್ರಿಯಗಳನ್ನ ಬಳಸಿದಾಗ ಏನಾಗುತ್ತೆ, ನಮ್ಮ ಮನಸ್ಸನ್ನ ಆ ಸ್ಥಳದಲ್ಲೇ ನಾವು ನಿಂತು ಹೋಗ್ಬಿಡ್ತೀವಿ. ಮನಸ್ಸನ್ನ ಮೀರಿ ಹೋಗೋದು ಧ್ಯಾನ. ಧ್ಯಾನಂ ನಿರ್ವಿಷಯಂ ಮನಃ ಅಂತ ಹೇಳಿದ್ರು ಪತಂಜಲಿ. ಅಂದ್ರೆ ನಾವು ಮನಸ್ಸಿನಲ್ಲಿರುವ ವಿಷಯಗಳನ್ನೆಲ್ಲ ತೆಗೆದು ಯಾವ ವಿಷಯಗಳು ಇಲ್ಲದ ಹಾಗೆ ಮಾಡುವಂತದ್ದು. ಎಂಪ್ಟಿಯಿಂಗ್ ದ ಮೈಂಡ್ ಇಸ್ ಮೆಡಿಟೇಷನ್ ಅಂತ ಕೇಳಿದೀವಿ. ಸೊ ಹಾಗೆ ಮಾಡ್ಬೇಕಂದ್ರೆ ನಾವು ಈ ಕರ್ಮೇಂದ್ರಿಯಗಳನ್ನು ಬಳಸದೇನೆ, ಇದನ್ನೆಲ್ಲ ಮಾಡ್ತಿದ್ದಾಗ ಮೈಂಡ್ ಚೆನ್ನಾಗಿರುತ್ತೆ. ಪೂಜೆ ಮಾಡೋದು, ಬಾಯಲ್ಲಿ ಮಂತ್ರ ಹೇಳೋದು ಎಲ್ಲ ಖುಷಿ ಕೊಡುತ್ತೆ, ಸುಲಭ. ಯಾಕಂದ್ರೆ ಮೈಂಡ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಮೈಂಡ್ ಅನ್ನ ನಾವು ಸುಮ್ಮನಿರ್ಸೋ ಕ್ರಿಯೆ ಮಾಡ್ಬೇಕಲ್ಲ, ಅದು ತಾನೇ ಧ್ಯಾನ ಅಂತಂದ್ರೆ. ಸುಮ್ಮನಿರ್ಸೋ ಕ್ರಿಯೆ ಅಂತ ಅಂದಾಗ ಆಂತರಿಕವಾಗಿ ಮಾಡುವಂತ ಕ್ರಿಯೆ. ಸೊ ಆದ್ರಿಂದ ಇನ್ನರ್ ಎಂಜಿನಿಯರಿಂಗ್ ಅಂತ ಅಂದ್ರೆ, ಇನ್ನರ್ ಫಿಟ್ನೆಸ್ ಅಂತಂದ್ರೆ ನಾವು ಧ್ಯಾನವನ್ನ ಮಾಡ್ಬೇಕು. ನೀವು 1,000,000 ಬಾರಿ ಪೂಜೆ ಮಾಡಿ, ಆ 1,000,000 ಬಾರಿ ಪೂಜೆ ಮಾಡಿದ್ದು ಆ ಭಗವಂತನನ್ನ 1 ಬಾರಿ ಸ್ತೋತ್ರ ಮಾಡಿದ್ದಕ್ಕೆ ಸಮ. 1,000,000 ಬಾರಿ ಸ್ತೋತ್ರ ಮಾಡಿದ್ರೆ ನೀವು 1 ಬಾರಿ ಜಪ ಮಾಡಿದ್ದಕ್ಕೆ ಸಮ. 1,000,000 ಬಾರಿ ಜಪ ಮಾಡಿದ್ರೆ 1 ಬಾರಿ ಧ್ಯಾನ ಮಾಡಿದ್ದಕ್ಕೆ ಸಮ. ಆ ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂತ ಕೃಷ್ಣ ಕೊಡ್ತಾ ಇದ್ದಾನೆ ಇಲ್ಲಿ. ನೋಡಿ, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಜಾಸ್ತಿ ಬರುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಜಾಣರಾಗಿರೋರು ಅಲ್ವಾ. ಏನು, ಗೋಲ್ಡ್ಗೆ ಒಳ್ಳೆ ಇವಾಗ ರೇಟ್ ಜಾಸ್ತಿ ಆಗ್ತಾ ಇದೆ, ಸೊ ರಿಯಲ್ ಎಸ್ಟೇಟ್ ಗಿಂತ ಗೋಲ್ಡಿಗೆ ಹಾಕೋಣ. ಶೇರ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ, ಈಗ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಚೆನ್ನಾಗಿದೆ, ಸೊ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಹಾಕೋದ್ ಜಾಣ್ತಾನ. ಇಲ್ಲಪ್ಪ ನಮ್ಗೆ ಸುಲಭ, ಗೋಲ್ಡ್ ಪಕ್ಕದ ಅಂಗಡಿಲಿ ಹೋಗಿ ತಗೊಂಡ್ ಬಿಡ್ತೀವಿ ಅಂತ ಅಂದ್ರೆ, ಅದಕ್ಕಿಂತ ಹೆಚ್ಚು ನಮ್ಗೆ ಬೇರೆ ಕಡೆ ಬರ್ತಾ ಇದ್ರೆ, ಪಕ್ಕದಲ್ಲೇ ಬ್ಯಾಂಕ್ ಇದೆ, ಯಾರು ಹೋಗಿ ತಗೊಳ್ತಾರೆ, ಬ್ಯಾಂಕ್ ಅಲ್ಲಿ ಇಟ್ಬಿಡ್ತೀವಿ, ಅಲ್ಲಿ ಕಡಿಮೆ ಬಡ್ಡಿ ಆದ್ರೂ ಪರವಾಗಿಲ್ಲ ಅಂದ್ರೆ ಅದು ನಿಮ್ಮ ಒಂದು ಜಾಣತನವನ್ನ ಸೂಚಿಸುತ್ತೆ. ಎಷ್ಟು ಬುದ್ಧಿವಂತರು, ಎಷ್ಟು ಪ್ರಬುದ್ಧರಿದ್ದೀರಿ ಅನ್ನೋದು ನಿರ್ಧಾರ ಮಾಡೋದು ನಮ್ಮ ನಿರ್ಧಾರಗಳು. ಅದ್ರಿಂದ ಸ್ನೇಹಿತರೆ, ನಾವೆಲ್ಲ ತುಂಬಾ ಪ್ರಬುದ್ಧರಾಗೋಣ, ಧ್ಯಾನವನ್ನು ಮಾಡೋಣ, ಧ್ಯಾನದಿಂದ ಅತ್ಯಧಿಕವಾದಂತ ಲಾಭವನ್ನು ಗಳಿಸೋಣ. ಎಂಥ ಲಾಭ ನಮ್ಗೆ ಈ ಪೂಜೆ ಮಾಡಿದಾಗ, ಜಪ ಮತ್ತೆ ಈ ಸ್ತೋತ್ರಗಳನ್ನ ಮಾಡಿದಾಗ ಏನು ಲಾಭ ಇದೆಯೋ ಅದಕ್ಕಿಂತ ಎಷ್ಟು ಕೋಟಿ, ಇಂಟು ಕೋಟಿ ಇಂಟು ಕೋಟಿ ಇಂಟು ಕೋಟಿ ಹಾಕೊಳ್ಳಿ. ಅದು ಈ 3 crores ಆಗಲ್ಲ, ಜಾಸ್ತಿ ಆಗುತ್ತೆ. ಎಷ್ಟು ಸೊನ್ನೆಗಳು ಅಂತ ಲೆಕ್ಕ ಹಾಕಕ್ಕಾಗಲ್ಲ ನನಗೆ ಈ ಕ್ಷಣಕ್ಕೆ. ಸೊ ಅದರಿಂದ ಅಷ್ಟು ಬೆಲೆ ನಮ್ಗೆ ಸಿಗುವಂತ, ಅಷ್ಟು ಫಲ ಸಿಗುವಂತ ಧ್ಯಾನವನ್ನ ಆಯ್ಕೆ ಮಾಡ್ಕೊಂಡು ಧ್ಯಾನ ಮಾಡಿ. ನೀವು 1,000,000 ಬಾರಿ ಧ್ಯಾನ ಮಾಡಿದ್ರೆ ಲಯ ಆಗೋಗುತ್ತೆ ಮನಸ್ಸು, ದೇಹ, ಬುದ್ಧಿ ಎಲ್ಲ ಲಯ ಆಗೋಗ್ಬಿಡುತ್ತೆ. ಲಯ ಅಂತಂದ್ರೆ ಏನು? ಲಯ ಅಂತಂದ್ರೆ ಈ ದೇಹ ಯಾವುದ್ರಿಂದ ಆಗಿದೆ? ಪಂಚಭೂತಗಳಿಂದ ಆಗಿರೋಂಥದ್ದು. ಪಂಚಭೂತಗಳಿಂದ ಆಗಿರೋ ದೇಹ ತಿರ್ಗಾ ಪಂಚಭೂತಗಳಿಗೆ ನಾವು ಕೊಡ್ಬೇಕು, ಹೋಗ್ಬೇಕದು. ಯಾರಾದ್ರೂ ಆ ಹಿರಿಯರು ದೇಹ ತ್ಯಾಗ ಮಾಡಿದಾಗ ಅವರ ಆತ್ಮ ಪಂಚಭೂತಗಳಲ್ಲಿ ಲೀನವಾಯಿತು ಅಂತ ಓದ್ತಾ ಇದ್ವಿ ಪೇಪರ್ ಅಲ್ಲಿ ಅಲ್ವಾ. ಅವರ ಅಂದ್ರೆ ಏನ್ ಅರ್ಥ?
ಆ ಆ ಅರ್ಥ ಲಿಟ್ರಲಿ ನಾವು ಸಾಧಿಸಬಹುದು. ಲಿಟ್ರಲಿ ಸಾಧಿಸೋದು ಧ್ಯಾನದಿಂದ ಮಾತ್ರ. ನಾವಿದು ಒಂದು ಸೀತಾಯಣದಲ್ಲಿ ಓದ್ತೇವೆ, ಸೀತೆ ಹೇಗೆ ದೇಹತ್ಯಾಗ ಮಾಡಿದ್ಲು ಅಂತ ಅನ್ನುವಾಗ ಆಕೆ ಹೋಗಿ ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾಳೆ. ಆ ಬಾಡಿ ಫುಲ್ ಡಿಫ್ಯೂಸ್ ಆಗುತ್ತೆ. ಡಿಫ್ಯೂಸ್ ಆಗಿ ಇದು ಭೂತತ್ವದ ಜೊತೆ, ಜಲತತ್ವದ ಜೊತೆ, ವಾಯುತತ್ವದ ಜೊತೆ, ಮತ್ತೆ ಅಗ್ನಿತತ್ವದ ಜೊತೆ, ಆಕಾಶ ತತ್ವದ ಜೊತೆ ಪೂರ್ತಿ ಅದ್ರ ಜಾಗಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇದು ಪರ್ಫೆಕ್ಟ್ ಮೆಡಿಟೇಟರ್ ಅಂತಂದ್ರೆ, ಇದು ಪರ್ಫೆಕ್ಟ್ ಆಗಿ ಆಗುವಂತ ಒಂದು ಲಯ ಅಂತಂದ್ರೆ. ನಾವೆಲ್ಲ ಸಿನಿಮಾದಲ್ಲಿ ನೋಡೋ ಹಾಗೆ ನಮ್ಮ ಬಾಡಿಯಿಂದ ಒಂದು ದೀಪ ಹೋಗೋದು, ಆ ದೀಪ ಹೋಗಿ ದೇವನ ಆತ್ಮದಲ್ಲಿ ಸೇರ್ಕೊಳ್ಳೋದು ಲಯ ಅಲ್ಲ. ಅದೆಲ್ಲ ಟಿಪಿಕಲಿ ಒಂದು ಪಿಕ್ಟೋಗ್ರಾಫಿಕ್ ಆಗಿ ತೋರಿಸ್ತಾರೆ ಅಷ್ಟೇನೆ. ನಿಜವಾದ ಲಯ ಅಂದ್ರೆ ಇದು ಅಂತ. ಆ ರೀತಿ ಲಯ ಆಗೋದು, ಅವಾಗ ಮತ್ತೆ ಜನ್ಮ ಇಲ್ಲ. ಆ ನೆಕ್ಸ್ಟ್ ಮತ್ತೆ ಬರ್ತ್ ತಗೊಳಕ್ ಸಾಧ್ಯನೇ ಇಲ್ಲ. ಆ ಸ್ಟೇಜಿಗೆ ಹೋದ್ಮೇಲೆ ಮತ್ತೆ ಬರ್ತ್ ತಗೋಬೇಕಂದ್ರೆ ನಾವ್ ಇಷ್ಟಪಟ್ರೆ, ಕರ್ಮಾನುಸಾರ ಜೀವನ ಅವಾಗ ಬರ್ತಿರೋದಿಲ್ಲ. ನಾವ್ ಇಷ್ಟಪಟ್ಟು ಇಂಥ ಕೆಲ್ಸ ನಾನ್ ಮಾಡ್ಬೇಕು, ನನಗೆ ಬೇಕು ಬರ್ತ್ ಅಂದ್ರೆ ನಾವ್ ತಗೋಬಹುದು. ಇಲ್ಲ ಅಂದ್ರೆ ಮೇಲಿನ ಲೋಕಗಳಲ್ಲಿ ನಾವ್ ಕೆಲಸ ಮಾಡ್ಬೋದು. ಸೊ ಆದ್ರಿಂದ ಸ್ನೇಹಿತರೆ, ಇಲ್ಲಿ ಹೇಳುವಂತದ್ದು ಧ್ಯಾನ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ. ಭಗವದ್ಗೀತೆಯಲ್ಲಿ ಇನ್ನೊಂದು ಮಾತನ್ನ ಇಲ್ಲಿ ನೆನಪಿಸ್ತಾರೆ ಪತ್ರಿಜಿಯವರು, ಯೋಗೋ ಭವತಿ ದುಃಖ ಅಂತ. ದುಃಖ ಅಂದ್ರೆ ದುಃಖವನ್ನ ಪರಿಹಾರ ಮಾಡುತ್ತೆ. ಯೋಗ ಅಂತಂದ್ರೆ ದೇಹ, ಮನಸ್ಸು, ಬುದ್ಧಿ ಇವೆಲ್ಲವೂ ಸೇರುತ್ತಲ್ಲ, ಎಲ್ಲ ಸೇರಿದಾಗ ಆಗುವ ಧ್ಯಾನದಿಂದ ಯೋಗ, ಈ ಧ್ಯಾನ ಯೋಗದಿಂದ ದುಃಖ ನಾಶ ಆಗತ್ತೆ ಅಂತ. ಯೋಗ ಕರ್ಮಸು ಕೌಶಲಂ ಅಂತ, ಇದು ಒಂದು ಅದ್ಭುತವಾದ ವಾಕ್ಯ ಸ್ನೇಹಿತರೆ. ಯೋಗ ಕರ್ಮಸು ಕೌಶಲಂ ಅಂತಂದ್ರೆ ಏನು? ಯೋಗದಿಂದ ಅಂದ್ರೆ ಧ್ಯಾನದಿಂದ ಹೇಗಪ್ಪ ಕೌಶಲ್ಯ ಜಾಸ್ತಿ ಆಗುತ್ತೆ. ಇದು ಒಂದು ಅದ್ಭುತವಾದಂತ ಕ್ರಿಯೆ. ನಮ್ಮ ಪಿರಮಿಡ್ ಮಾಸ್ಟರ್ಸ್ ಹೇಳ್ತಿರ್ತಾರೆ ಕೆಲವರು, ನನಗೆ ಡ್ರಾಯಿಂಗೇ ಗೊತ್ತಿರ್ಲಿಲ್ಲ ಮೇಡಮ್, ನಾನು ಧ್ಯಾನಕ್ಕೆ ಬಂದ್ಮೇಲೆ ಇದ್ದಕ್ಕಿದಂಗೆ ನಂಗೆ ಡ್ರಾಯಿಂಗ್ ಮಾಡ್ಬೇಕು ಅಂತ ಅನ್ನಿಸ್ತು. ಆ ವ್ಯಕ್ತಿ ಒಬ್ರನ್ನ ನೋಡ್ತಿದ್ದೆ ನಾನು, ಪ್ರತಿ ವಾರ ಒಂದೊಂದು ಅದ್ಭುತವಾದಂತ ಚಿತ್ರಗಳನ್ನ ಡ್ರಾ ಮಾಡ್ಕೊಂಡು ಬರ್ತಾ ಇದ್ರು. ಹೆಂಗ್ ಮಾಡ್ತೀರಾ ಸರ್? ನನಗ್ ಗೊತ್ತಿಲ್ಲ, ನನಗೆ ಇವಾಗ ಮಾಡ್ಬೇಕು ಅನ್ನಿಸ್ತಿದೆ, ಮಾಡ್ತಾ ಇದ್ದೀನಿ, ಪೆನ್ ಇಟ್ಕೊಂತೀನಿ ಅಷ್ಟೇ, ಅದೇ ಹೋಗುತ್ತೆ. ಹಾಗೆ ಕೆಲವರು ಹಾಡಕ್ ಶುರು ಮಾಡ್ತಾರೆ. ಮತ್ತೆ ನನಗೆ ಇಷ್ಟೆಲ್ಲ ಮಾತಾಡಕ್ಕೆಲ್ಲ ಬರ್ತಾ ಇರ್ಲಿಲ್ಲ. ನಾನ್ ತುಂಬಾ ಕಷ್ಟ ಪಡ್ತಾ ಇದ್ದೆ ಮಾತಾಡ್ಬೇಕಾದ್ರೆ. ಈ ತರ ಏನಾದ್ರು ಸೆಷನ್ಸ್ ಅನ್ನ ಕೊಡೋದು ನಿಜವಾಗ್ಲೂ ನನಗೇನು ಗೊತ್ತಿರ್ಲಿಲ್ಲ. ಆ ನಾನು ಎಷ್ಟು ಕಷ್ಟ ಪಡ್ತಿದ್ದೆ, ಎಷ್ಟು ಓದ್ತಾ ಇದ್ದೆ, ರಿಹರ್ಸಲ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ನನ್ಗೆ ಇವಾಗ ಎಷ್ಟು ಸಲೀಸಾಗಿ ಆಗತ್ತೆ ಅಂತಂದ್ರೆ ನಿಜವಾಗೂ ಜೊತೆಗೆ ನನ್ಗೆ ಆಶ್ಚರ್ಯ ಆಗುತ್ತೆ. ನಾನೇನ ಆಧ್ಯಾತ್ಮದಲ್ಲಿ ಇರೋಂಥದ್ದು, ಅಷ್ಟು ಮೈಲು ದೂರ ಇದ್ದೋಳು ನಾನು. ನಮ್ಮಮ್ಮ ಒಂದ್ ಸ್ವಲ್ಪ ದೇವ್ರದ್ದು ಕತೆ ಓದು ಅಂದ್ರೆ ನನಗೆ ಕೋಪ ಬರೋದು, ಭಜನೆ ಮಾಡಂದ್ರೆ ಕೋಪ ಬರ್ತಾ ಇತ್ತು. ಏನದು ಭಜನೆ ಮಾಡೋದು ಬೋರ್ ಆಗತ್ತೆ, ಇವ್ರು ಭಜನೆ ಮಾಡೋ ಅಂತಾರೆ, ಕತೆ ಓದು ಅಂತಾರೆ ಅಂತ ಅಂದ್ಬಿಟ್ಟು ಮನ್ಸಲ್ಲೇ ಕೋಪ ಮಾಡ್ಕೊಂಡು ಅಮ್ಮನ ಮೇಲೆ ಮಾಡ್ತಾ ಇದ್ದೆ. ಇನ್ನು ಬೈತಾರಲ್ಲ ಅಮ್ಮ ಅನ್ನೋ ಕಾರಣಕ್ಕೆ. ಆ ರೀತಿ ಇದ್ದವಳು. ಎಲ್ಲಾರು ಹೇಳ್ತಾ ಇದ್ರು ಕೂಡ, ನನ್ ತಂಗಿ ಎಲ್ಲಾರುನು ಈ ತರ ಒಳ್ಳೇದಿದೆ, ಸ್ಪಿರಿಚುವಲ್ ಇದೆ, ಹೋಗು ಅದೆಲ್ಲ ಯಾಕೆ ಅಂತ ಹೇಳಿ ನಾನು ಇದ್ದವಳು. ಜೊತೆಗೆ ಏನಾಯ್ತು, ಆ ಯೂನಿವರ್ಸ್ ನನ್ನನ್ನ ಕರ್ಕೊಂಡು ಬಂದು ಇಲ್ಲಿ ಈ ರೀತಿ ಕೂರ್ಸಿ ಒಂದನ್ನ ಮಾಡ್ಬೇಕಾದ್ರೆ ದೊಡ್ಡ ಪರೀಕ್ಷೆ ಅಂತ ಎದುರಿಸ್ತಾ ಇದ್ದವಳಿಗೆ ಇವಾಗ ಎಷ್ಟು ಸುಲಭವಾಗಿ ಮಾಡೋ ಹಾಗೆ ಮಾಡಿರೋಂಥದ್ದು. ಜೊತೆಗೆ ಇವಾಗ ಒದ್ದಾಡ್ತಿದ್ದೆ ಎಲ್ಲಾರ ಜೊತೆ ಹೆಂಗೆ ಮೂವ್ ಮಾಡೋದು, ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಭಯ ಪಡ್ತಾ ಇದ್ದೆ. ಇವಾಗ ಎಲ್ಲಿಗ್ ಬೇಕಾದ್ರೂ ಹೋಗ್ಬಲ್ಲೆ, ಯಾರ ಜೊತೆ ಬೇಕಾದ್ರೂ ಸಮಯ ಕಳಿಬಲ್ಲೆ. ಅಂದ್ರೆ ಅವ್ರ ಜೊತೆ ಹೇಗಿರ್ಬೇಕು ಅನ್ನೋ ಜ್ಞಾನ, ತಿಳುವಳಿಕೆ ಇದೆಲ್ಲ ಹೇಗ್ ಬಂತು? ಇದೆಲ್ಲ ಧ್ಯಾನದಿಂದ ಬರುವಂತದ್ದು ಅಂತ. ಹಾಗೆ ನಮ್ಮಲ್ಲಿ ಕೆಲಸಗಳಲ್ಲಿ ನೈಪುಣ್ಯತೆ ಬರುತ್ತೆ. ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ? ಫಾರ್ ಎಕ್ಸಾಂಪಲ್ ಇವಾಗ ನೀವೆಲ್ಲ ಏನೋ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಾ. ಆಫೀಸಲ್ಲಿ ಕೆಲಸ ಮಾಡುವಾಗ ಏನಾಗುತ್ತೆ, ನಿಮ್ಮಲ್ಲಿ ನೈಪುಣ್ಯತೆ ಜಾಸ್ತಿ ಆಗುತ್ತೆ ಧ್ಯಾನ ಮಾಡ್ತಿರೋದ್ರಿಂದ. ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ನೈಪುಣ್ಯತೆ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೇನೆ ನಿಮಗೆ ಗೊತ್ತಿಲ್ಲದೆ ನಿಮ್ಗೆ ಒಂದ್ ರೀತಿ ಅದರಲ್ಲೂ ಕೂಡ ಪ್ರಮೋಷನ್ಸ್ ಬರೋದು. ಇವೆಲ್ಲ ಅಂದ್ರೆ ಇವೆಲ್ಲ ನಂಬ್ಕೊಂಡು ನೀವ್ ಮಾಡಿ ಅಂತ ನಾನು ಹೇಳಲ್ಲ. ಇದು ಕರ್ಮಸು ಕೌಶಲಂ ಅಂತ ಅಂದ್ರೆ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳಿರುವಂತ ಒಂದು ವಿಷಯ ಇದು. ಆ ರೀತಿ ನಿಮ್ಮಲ್ಲಿ ಕೌಶಲ್ಯ ಅನ್ನೋದು ತನ್ನಷ್ಟಕ್ಕೆ ತಾನೇ ಜಾಸ್ತಿ ಆಗ್ತಾ ಬರುತ್ತೆ. ಇದೆಲ್ಲವನ್ನು ಸ್ನೇಹಿತರೆ ಯಾವ್ದನ್ನು ನೀವು ನಂಬಬೇಡಿ, ದಯವಿಟ್ಟು ನಾನು ಹೇಳಿದ್ದೆಲ್ಲ. ಇದನ್ನೆಲ್ಲ ನೀವು ಪ್ರಯೋಗ ಮಾಡ್ಬಿಟ್ಟು ನೋಡಿ. ಅವಾಗ ಬೇಕಾದ್ರೆ ಒಂದ್ 40 ದಿನ ಮಾಡಿ ಧ್ಯಾನ.
ನಾವ್ ಹೇಳಿದ್ದೆಲ್ಲ ಧ್ಯಾನ ಮಾಡಿ ನೀವು ನೋಡಿ, ನಿಮ್ಗೆ ಏನೇನು ರಿಸಲ್ಟ್ ಬರ್ತಾ ಇಲ್ಲ ಅಂದ್ರೆ ಬೇಕಾದ್ರೆ ನಮ್ಗೆ ಮೆಸೇಜ್ ಮಾಡಿ ಫೋನ್ ಮಾಡ್ಬೋದು. ಏನು ಬರ್ಲೇ ಇಲ್ಲ ಮೇಡಮ್, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ನಾವು ಚಾಲೆಂಜ್ ತಗೊಳಕ್ ರೆಡಿ ಆಗಿದೀವಿ ನಾವು. ಯಾಕಂದ್ರೆ ನಮಗ್ ಅಷ್ಟು ಆತ್ಮವಿಶ್ವಾಸ ಇದೆ. ನಾವೆಲ್ಲ ಇದು ಯಾರು ಹೇಳಿದ್ರು ನನ್ನ ಸ್ವಭಾವ ಅಂತೂ ಸುಮ್ನೆ ನಂಬೋದಿಲ್ಲ. ಪ್ರಯೋಗ ಮಾಡಿ ನೋಡಿದ್ದೇನೆ. ಹಾಗೆ ಈ ಅಡಿಗೆ ಮಾಡುವಾಗ ಕೂಡ ನಾನು ಈ ಟೆಕ್ನಿಕ್ ನ ಯೂಸ್ ಮಾಡ್ತೇನೆ. ಮೊನ್ನೆ ಒಬ್ರು ಸೀನಿಯರ್ ಮಾಸ್ಟರ್ ಹೇಳ್ತಿದ್ರು, ಅಡಿಗೆ ಮಾಡುವಾಗ ಉಪ್ಪು ಖಾರ ಇದೆಲ್ಲ ಹಾಕ್ಬೇಕಾದ್ರೆ ಮುಂಚೆ ಎಲ್ಲ ನಾವು ಹಾಕ್ಬಿಟ್ಟು ಹೇಗ್ ಬಂತು ಏನು ಅಂತ ಟೆಸ್ಟ್ ಮಾಡಿ ನೋಡ್ತಿದ್ವಿ. ಇವಾಗ ಅಡ್ಗೆಗೆ ಹೇಳ್ಬಿಡ್ತೀನಿ, ನಿನ್ಗೆ ಎಷ್ಟು ಬೇಕಷ್ಟು ಉಪ್ಪು ಖಾರ ತಗೋ ಅಂತ, ಪರ್ಫೆಕ್ಟ್ ಆಗಿ ಬಂದಿರುತ್ತೆ ಅಂತ ನಾನೊಂದ್ ಸೆಷನ್ ಅಲ್ಲಿ ಕೇಳಿದೆ. ಸೊ ನಾನು ಈ ಟೆಕ್ನಿಕ್ ನ ಯಾಕೆ ಅಳವಡಿಸ್ಕೋಬಾರ್ದು ಅಂತ ನಾನು ಹಾಗೆ ಮಾಡ್ತೀನಿ. ಹಾಗೆ ಮಾಡಿದೆ. ಟೇಸ್ಟ್ ಕೂಡ ನೋಡ್ಲಿಲ್ಲ. ನಂಬ್ತಿರೋ ಇಲ್ವಾ ಫ್ರೆಂಡ್ಸ್, ಪರ್ಫೆಕ್ಟ್ ಆಗಿ ಬಂದಿತ್ತು. ಯಾವಾಗ್ಲೂ ನಾನು ಟೇಸ್ಟ್ ನೋಡೋದು ಮತ್ತೆ ಉಪ್ಪು ಖಾರ ಹಾಕೋದೆಲ್ಲ ಮಾಡ್ತಿದ್ದೆ. ಈ ಟೆಕ್ನಿಕ್, ಆ ಕೌಶಲ್ಯತೆ ಹೇಗ್ ಜಾಸ್ತಿ ಆಯ್ತು. ಇಡೀ ದಿನ ಮಾಡ್ತಾ ಇದ್ದಿದ್ ಕೆಲ್ಸ ಒಂದ್ 3-4 ಅವರ್ಸ್ ಅಲ್ಲಿ ಮುಗಿಯಕ್ ಶುರುವಾಗಿದೆ ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ. ಇಡೀ ದಿನ ಮಾಡ್ತಾ ಇದ್ದಿದ್ದು ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಟೈಮ್ ಸಿಗ್ತಾ ಇದೆಯಲ್ಲ ಇವಾಗ ಹೇಗೆ. ದಟ್ ಈಸ್ ಓನ್ಲಿ ಬೈ ಮೆಡಿಟೇಷನ್. ಹಾಗೆ ಧ್ಯಾನ ಯೋಗದಿಂದ ನೀವ್ ಏನೇ ಕೆಲ್ಸ ಮಾಡಿ, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಅದ್ರಲ್ಲಿ ನಿಮ್ಮ ಕೌಶಲ್ಯತೆ ಕುಶಲತೆ ಅನ್ನೋದು ಜಾಸ್ತಿ ಆಗತ್ತೆ ಅಂತ. ಆಮೇಲೆ ಇದೆಲ್ಲ ಭಗವದ್ಗೀತೆ ಕೆಲವು ಶ್ಲೋಕಗಳ ಒಂದೊಂದು ಭಾಗಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಕೃಷ್ಣಂದು. ಯಾಕಂದ್ರೆ ಪೂರ್ತಿ ಹೇಳಕ್ ಆಗಲ್ಲ. ಭಗವದ್ಗೀತೆ ಅನ್ನೋದು 700 ಶ್ಲೋಕಗಳಿರುವಂತ 18 ಅಧ್ಯಾಯಗಳ ದೊಡ್ಡ ಸಂಪುಟ ಅದು. ಅದಕ್ಕೋಸ್ಕರ ಇಲ್ಲಿ ಪತ್ರಿಜಿಯವರು ಏನ್ ಮಾಡಿದ್ದಾರೆ, ಚಿಕ್ಕದಾಗಿ ಶ್ಲೋಕದ ಒಂದು ಸ್ವಲ್ಪ ಭಾಗನ ಇಲ್ಲಿ ಮೆನ್ಷನ್ ಮಾಡ್ತಾ ಬರ್ತಾರೆ. ಭಗವದ್ಗೀತೆ ಇದೆ, ಅವರು ಬರ್ದಿರುವಂತ ಒಂದು ಭಗವದ್ಗೀತಾ ಸಾರ ಅಂತ ಪುಸ್ತಕ ಇದೆ. ಅದನ್ನ ತಗೊಂಡು ನಾನು ಇದೇ ಇದ್ರಲ್ಲಿ ಹೇಳ್ತಾ ಹೋಗುವ. ಭಗವದ್ಗೀತೆ ಪತ್ರಿಜಿಯವ್ರ ಬುಕ್ಸ್ ಅಂದಾಗ ಅದು ಕವರ್ ಆಗುತ್ತೆ. ಅದು ಬಂದಾಗ ಪೂರ್ತಿ ಡೀಟೇಲ್ ಆಗಿ ಹೋಗೋಣ. ಈಗ ಅವ್ರು ಹೇಳೋದು ಚಿಕ್ಕದಾಗಿ ಸ್ವಲ್ಪ ಅಷ್ಟೇ ತಿಳ್ಕೊಳ್ಳೋಣ. ಯೋಗಸ್ಥ ಕುರು ಕರ್ಮಾಣಿ ಅಂತ, ಅಂದ್ರೆ ಧ್ಯಾನ ಯೋಗ ಸ್ಥಿತಿಯಲ್ಲಿದ್ದು ಕರ್ಮವನ್ನು ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾವ್ ಏನೇ ಕರ್ಮ ಮಾಡುವಾಗ, ಕರ್ಮ ಅಂದ್ರೆ ಕೆಲಸ, ಏನು ಬೇರೆ ಅರ್ಥ ತಗೊಳೋದ್ ಬೇಡ. ಕೆಲಸ ಮಾಡುವಾಗ ಈ ಕೆಲಸ ಮಾಡ್ಬೇಕಲ್ಲ, ಅಯ್ಯೋ ಇದು ಮಾಡ್ಬೇಕಿದೆ ಅಂತ ಅಂದುಕೊಂಡು ಮಾಡೋದಕ್ಕಿಂತ, ಎಸ್ ಇದು ಒಂದು ಧ್ಯಾನ. ಅಡಿಗೆ ಮಾಡೋದಿರ್ಬೋದು, ನಿಮ್ಮ ಆಫೀಸ್ ಕೆಲಸ ಇರಬಹುದು. ನೋಡಿ, ಧ್ಯಾನ ಅಂದ್ರೆ ಕಣ್ಣು ಮುಚ್ಕೊಂಡ್ರೆ ಮಾತ್ರನೇ ಧ್ಯಾನ ಅಲ್ಲ. ನಾವು ಇಡೀ ದಿನ ಧ್ಯಾನ ಸ್ಥಿತಿಯಲ್ಲಿ ಇರಬಹುದು. ಯಾವುದನ್ನೇ ಮಾಡಿ ನಿಮ್ಮ ಗಮನ ಪೂರ್ತಿ ಆ ಕೆಲಸದ ಕಡೆನೇ ಇತ್ತು, ನೀವು ಬೇರೆ ಯಾವ ಯೋಚನೆಗಳನ್ನು ಮಾಡದೇನೆ ಇದ್ದಾಗ ನಿಮ್ಮ ಎನರ್ಜಿ ಫುಲ್ ಅದಕ್ಕೆ ಹೋಗುತ್ತೆ. ಅವಾಗ ಆ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಅದು ಧ್ಯಾನ ಯೋಗದಲ್ಲಿ ಇದ್ದು, ಧ್ಯಾನದಲ್ಲಿ ಇದ್ದು ನೀವು ಮಾಡುವಂತ ಕೆಲಸ, ಯಾವ ಕೆಲಸ ಮಾಡಿದ್ರು ಕೂಡ ಅದ್ಭುತವಾಗಿ ಬರುತ್ತೆ ಸ್ನೇಹಿತರೆ. ಏನ್ ಮಾಡ್ಬೇಕು, ಯಾವ ಕೆಲಸ ಮಾಡ್ಬೇಕಾದ್ರು 2 ನಿಮಿಷ ಕಣ್ಣು ಮುಚ್ಕೊಳ್ಳಿ. 2-3 ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನಸ್ಥರಾಗಿ ಆಮೇಲೆ ಕೆಲಸ ಶುರು ಮಾಡಿ. ಆ ಧ್ಯಾನದ ಅದೇ ಮೋಡಲ್ಲಿ ಇರ್ತೀರ. ಆ ಮೋಡಲ್ಲಿ ಇದ್ದು ಆ ಕೆಲಸ ಆಗುತ್ತೆ. ಇದು ಚಿಕ್ಕದಾಗಿ ಮಾಡೋ ಧ್ಯಾನ. ಆದ್ರೆ ದಿನನಿತ್ಯ ನಮ್ಮ ಡ್ಯೂಟಿ ಇದ್ದೇ ಇದೆ. ನಮ್ ಏಜ್ ಎಷ್ಟು ಅಷ್ಟೊತ್ತು ಮಾಡ್ಲೇಬೇಕು. ಹೆಚ್ಚಿನ ಸಾಧನೆ ಬೇಕಂದ್ರೆ ಗಂಟೆಗಟ್ಲೆ ಧ್ಯಾನ ಮಾಡ್ಬೇಕು. ಇದು ಈ ಒಂದು ಟಾಪಿಕ್ಗೆ ಯೋಗಸ್ಥ ಕುರು ಕರ್ಮಾಣಿ, ಯೋಗಸ್ಥನಾಗಿ ಕೆಲಸ ಮಾಡು, ಧ್ಯಾನದಲ್ಲಿದ್ದು ನೀನು ಕೆಲಸ ಮಾಡು. ಆವಾಗ ನೋಡು ಅದರ ಒಂದು ಫಲ ಹೇಗಿರುತ್ತೆ, ಅದ್ರ ಸೌಂದರ್ಯ ಹೇಗಿರುತ್ತೆ. ನಿಮ್ಗೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ನೀವ್ ಎಲ್ಲೇ ಆಫೀಸಲ್ಲಿ ಮಾಡಿ, ಮನೇಲೆ ಮಾಡಿ, ಏನೇ ಮಾಡಿ, ನಿಮ್ಗೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ನಿಮ್ಮ ಟ್ಯಾಲೆಂಟ್ ಜಾಸ್ತಿ ಆಗುತ್ತೆ. ಆ ಟೆನ್ಷನ್ ಇಲ್ದೆ, ಸ್ಟ್ರೆಸ್ ಇಲ್ದೆ ಮಾಡಿದಾಗ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಒಳಗಿನಿಂದ ಬರ್ತಾ ಇರುತ್ತೆ, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಇಸ್ ಕರೆಕ್ಟ್, ಇದು ರಾಂಗ್ ಅನ್ನೋದೆಲ್ಲ. ಇದು ಒಂದು ನಾವು ಧ್ಯಾನಿಗಳು ಕಲಿಯಬೇಕಾಗಿರುವಂತ ಅಂಶ. ನಂತರ ಸಮತ್ವಂ ಯೋಗ ಮುಚ್ಯತೆ ಅನ್ನೋ ಪದ ಹೇಳ್ತಾರೆ. ಸಮತ್ವಂ ಯೋಗ ಮುಚ್ಯತೆ ಅಂತಂದ್ರೆ ಎಲ್ಲಾ ಪರಿಸ್ಥಿತಿಗಳಲ್ಲೂ ಸಮಾನವಾಗಿ ಇರುವುದು ಯೋಗ. ಅಂದ್ರೆ ಎಲ್ಲ ಪರಿಸ್ಥಿತಿಗಳು ಸಮಾನವಾಗಿರ್ಬೇಕು. ಅಂದ್ರೆ ಏನು, ಸುಖ ಬರ್ಲಿ, ದುಃಖ ಬರ್ಲಿ, ಕಷ್ಟ ಬರ್ಲಿ, ನಷ್ಟ ಆಗ್ಲಿ, ನೋವಿರ್ಲಿ, ನಲಿವಿರ್ಲಿ, ಜಯ ಇರ್ಲಿ, ಅಪಜಯ ಇರ್ಲಿ, ಎಲ್ಲಾ ದ್ವಂದ್ವದ ಸ್ಥಿತಿಗಳಲ್ಲೂ ಒಂದೇ ರೀತಿ ತಗೊಳ್ಳೋದು ತುಂಬಾ ಕಷ್ಟ. ಇದು ನಾನು ಹೇಳದಷ್ಟು ಸುಲಭ ಅಲ್ಲ. ಆದರೆ ಧ್ಯಾನ ಮಾಡ್ತಾ ಮಾಡ್ತಾ, ಈ ಸೆಷನ್ಸ್ ಅನ್ನ ನೀವು ಅಟೆಂಡ್ ಮಾಡ್ತಾ ಈ ನಾಲೆಡ್ಜ್ ಅನ್ನ ತಗೊಂಡಾಗ ಏನಾಗುತ್ತೆ, ಆ ದ್ವಂದ್ವ ಅನ್ನೋದು ಹೋಗುತ್ತೆ. ಎಲ್ಲದರಲ್ಲೂ ಸ್ವೀಕರಣ ಭಾವ, ಸರ್ವ ಸ್ವೀಕರಣ ಭಾವ ಅಂತ ಹೇಳ್ತೀವಿ. ಸರ್ವ ಸ್ವೀಕೃತವಾಗಿ, ಅಂದ್ರೆ
ಅಕ್ಸೆಪ್ಟೆನ್ಸ್, ಸ್ವೀಕರಿಸೋದು, ಹೇಗೆ ಬಂದ್ರೆ ಹಾಗೆ ಸ್ವೀಕರಿಸುವಂತ ಆ ಸ್ವಭಾವ ಏನಾಗುತ್ತೆ, ಅವಾಗ ಎಲ್ಲಾ ಸಮಯದಲ್ಲೂ ಸಮಾನವಾಗಿರ್ತೀವಿ. ಇದು ಒಂದು ಶ್ಲೋಕದಲ್ಲಿ ಬರುತ್ತೆ, ಸುಖಿಯೇ ದುಃಖಿಯೇ ಸಮೇ ಕೃತ್ವ ಅಂದ್ಬಿಟ್ಟು ಆ ಅಂತ ಬರುತ್ತೆ, ಅದು ಹೇಳೋಣ ಮುಂದೆ. ಸುಖ ಆಗ್ಬೋದು, ದುಃಖ ಆಗ್ಬೋದು, ಚಳಿ ಇರ್ಬೋದು, ಮಳೆ ಇರ್ಬೋದು. ನೋಡಿ, ಈ ಋತುಗಳು ಬದಲಾದ್ರೂ ಕೂಡ ಬೈಕೊಂತಾರೆ ಕೆಲವರು. ಏನು ಬಿಸಿಲು, ಅಯ್ಯೋ ಮಳೆ ಬಂತು, ಅಯ್ಯೋ ಚಳಿ ಬಂತು. ಅದಕ್ಕೆ ಪತ್ರಿಜರು ಹೇಳ್ತಾರೆ, ಎಲ್ಲಾ ಋತುಗಳು ಸರಿಯಾಗಿದೆ, ಈ ಸೃಷ್ಟಿಯಲ್ಲಿರುವುದೆಲ್ಲವೂ ಸರಿಯಾಗಿದೆ, ತಪ್ಪು ಅನ್ನೋದು ಇಲ್ಲವೇ ಇಲ್ಲ. ನಮಗನ್ಸುತ್ತೆ ಅಷ್ಟೇ, ನಮ್ಮ ಒಂದು ಬುದ್ಧಿ ಮಟ್ಟಕ್ಕೆ ತಪ್ಪು ಇದು ಸರಿ ಅಂತ ಅನ್ಸುತ್ತೆ. ಆದ್ರೆ ನಿಜವಾಗಿ ನೋಡೋದಾದ್ರೆ ಪ್ರತಿಯೊಂದೂ ಸರಿಯಾಗಿದೆ. ಎಲ್ಲವನ್ನು ಹೇಗಿದೆ ಹಾಗೆ ತಗೊಂಡು ಸ್ವೀಕರಿಸಿ, ಅನುಭವಿಸಿ ಅಂತ ಎಂಜಾಯ್ ಮಾಡಿ. ತುಂಬಾ ಬಿಸ್ಲಿದೆಯಾ, ಅರೆ ಎಷ್ಟ್ ಚೆನ್ನಾಗಿದೆ ಇದು, ಇಷ್ಟು ಬಿಸ್ಲಿದೆ, ಯಾವಾಗ್ಲೂ ಇರಲ್ವಲ್ಲ. ಬಿಸ್ಲಿದೆ, ತುಂಬಾ ಮಳೆ ಬರ್ತಾ ಇದೆ. ನಾವೊಂದ್ಸಲಿ ಸ್ಪಿಟಿ ವ್ಯಾಲಿ ಅಂತ ಹಿಮಾಲಯದ ಒಂದು ಹತ್ರ ಒಂದು ಟ್ರಿಪ್ ಹೋಗಿದ್ವಿ. ಅಲ್ಲೊಂದು ಶಕ್ತಿ ಪೀಠ. ಆ ಶಕ್ತಿ ಪೀಠಕ್ಕೆ ಹೋಗ್ಬೇಕು. ಆ ಶಕ್ತಿ ಪೀಠಕ್ಕೆ ಹೋಗ್ಬೇಕಾದ್ರೆ ಮಳೆ ಬರ್ತಿದೆ, ಹಿಮ ಎಲ್ಲ ಕೆಳಗಡೆ ನೆಲದ ಮೇಲೆಲ್ಲ ಹಿಮ ನಿಂತು ಬಿಟ್ಟಿದೆ, ಐಸ್ ಫ್ರೋಸನ್ ಆಗಿರೋಂತ ನೀರು. ಅಲ್ಲಿ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ, ನಾವೆಲ್ಲ ಶೂಸ್ ಹಾಕಿರ್ತೀವಿ, ಆ ಶೂಸ್ ಹಾಕೊಂಡು ಹೋಗೋದು. ಆ ಶೂಸ್ ತೆಗೀರಿ ಅಂತಾರೆ. ನಮ್ ಜೊತೆ ಬಂದಿದ್ದು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಎಲ್ಲ, ಈ ಇದ್ರಲ್ಲಿ ಶೂಸ್ ತೆಗಿಯದ, ಯಾರು ಹೋಗ್ತಾರ ಹೋಗು ಅಂತ ಶೂಸ್ ತೆಗ್ದಿಲ್ಲ, ಹಾಗೆ ಇದಾರೆ. ನಾನ್ ಆರಾಮಾಗಿ ಶೂಸ್ ತೆಗೆದ್ಬಿಟ್ಟು, ಅಲ್ಲ ನಾನ್ ಯೋಚನೆ ಮಾಡ್ತಾ ಇದ್ದೀನಿ, ಅಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದುಬಿಟ್ಟು ಇಲ್ಲಿ ನಾವು ಈ ಚಳಿಗೋಸ್ಕರ ಹೆದರ್ಕೊಂಡು ಶೂಸ್ ತೆಗಿದೆ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದ ಅಂತ. ಅದು ಪಾಂಡವರು ಸ್ಥಾಪಿಸಿರುವಂತ ಒಂದು ಶಕ್ತಿಪೀಠ, 54 ಶಕ್ತಿಪೀಠದಲ್ಲಿ ಬರುತ್ತೆ ಅಂತ ಇತ್ತು. ಅಂದ್ಬಿಟ್ಟು ಯೋಚನೆ ಮಾಡಿಲ್ಲ, ಆ ಶೂಸ್ ತೆಗೆದ್ಬಿಟ್ಟು ಹೋಗ್ತಾ ಇದೀನಿ. ಆಕ್ಚುಲಿ ನನಗೆ ಅಷ್ಟು ಈಸಿಯಾಗಿ ನಡಿಯಕ್ ಆಗಲ್ಲ, ಸ್ವಲ್ಪ ನೀ ಎಲ್ಲ ಪ್ರಾಬ್ಲಮ್ ಇತ್ತು, ಕಾಲ್ಗಳು ಜಾರತ್ತೆ, ಭಯ ಪಡ್ತೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಯೋಚನೆ ಮಾಡ್ತಾ ಇಲ್ಲ, ಹೋಗ್ತಾ ಇದ್ದೀನಿ. ನನಗ್ ಪತ್ರಿಯವ್ರು ಹೇಳಿದ್ ಜ್ಞಾಪಕ ಬರ್ತಾ ಇದೆ, ಚಳಿ ಇದೆಯಾ ಅದನ್ನ ಎಂಜಾಯ್ ಮಾಡಿ, ಮಳೆ ಬರ್ತಿದ್ಯಾ ಅದನ್ನ ಎಂಜಾಯ್ ಮಾಡಿದ್ರೆ ನಾನ್ ಮನ್ಸಲ್ಲಿ ಅದ್ ಅನ್ಕೊಳ್ತಾ ಇದ್ದೀನಿ, ಇಂತಹ ಒಂದು ಜಾಗದಲ್ಲಿ ನಾನು ಹೋಗ್ತಾ ಇದ್ದೀನಲ್ಲ, ಗ್ರೇಟ್ ಅಂತ ಎಷ್ಟು ಖುಷಿಯಾಗಿ ಹೋಗ್ತಾ ಇದ್ದೀನಿ. ಅನ್ಸ್ತಾನೆ ಇಲ್ಲ ನನಗೆ. ಐಸ್ ಫ್ರೋಸನ್ ಆಗಿರೋ ನೀರದು. ಐಸ್ ಆದ್ರೆ ಒಂಥರ ನಡಿಬೋದು, ಅದು ಐಸು ಕೂಡ ಅಲ್ಲ, ಆ ನೀರು ಅಷ್ಟು ಚಿಲ್ಲಿಡಿದೆ. ಕಾಲಿಟ್ರೆ ಅಲ್ಲಿ ಹೆಪ್ಪಗ ಮರಗಟ್ಬಿಡುತ್ತೆ, ಹಂಗಿದೆ. ಮೈನಸ್ ಎಷ್ಟೋ ಡಿಗ್ರಿ ಟೆಂಪರೇಚರ್ ಅವೆಲ್ಲಾನು. ಹೋಗ್ತಾ ಇದ್ದೀನಿ, ನನ್ಗೇನು ಅನ್ಸ್ತಾ ಇಲ್ಲ. ನಾನ್ ಹೋಗೋದ್ ನೋಡ್ಬಿಟ್ಟು, ಅರೆ ಇವಳೆ ಹೋಗ್ತಾ ಇದ್ದಾಳೆ, ನಾನ್ ಹೋಗಬಾರ್ದ ಅಂದ್ಬಿಟ್ಟು ಅವಾಗ ಅವ್ರು ಓಡ್ ಬಂದಿದ್ದಾರೆ. ಇದೇನ್ ಇಷ್ಟ ಈಸಿಯಾಗಿ ಹೋಗ್ತಾ ಇದ್ದಾಳೆ ಅಂತ ಅವಾಗ ಹೇಳ್ತಾ ಇದ್ರು. ಹೌದು, ನಿಮ್ಮ ಪತ್ರಿಜಿ ಹೇಳ್ತಾರಂತೆ ಎಲ್ಲಾನು ಎಂಜಾಯ್ ಮಾಡಿ ಅಂತ. ಹೌದು, ನಿಮ್ PSSM ಅವರೆಲ್ಲ ಹೀಗೆ ಅಂತೆ ಅಂತ ನನ್ ಕಸಿನ್ ಹೇಳ್ತಾ ಇದ್ರು. ನಿಮ್ PSSM ಅವರೆಲ್ಲ ಹೀಗೆ ಅಂತೆ, ಎಲ್ಲಾನು ಅಕ್ಸೆಪ್ಟ್ ಮಾಡಿ ಎಲ್ಲಾನು ಎಂಜಾಯ್ ಮಾಡ್ತೀರಂತೆ ಅಂತ. ಹೌದು, ಹಾಗೇನೆ ನಾವು. ಅದ್ರಿಂದ ಏನಾಯ್ತು, ಆ ಒಂದು ಸೃಷ್ಟಿಯ ಒಂದು ಏನಿದೆ, ಆ ಸೃಷ್ಟಿಯ ಸೃಷ್ಟಿ, ಅದನ್ನ ನಾವು ಸಂತೋಷದಿಂದ ಎಂಜಾಯ್ ಮಾಡ್ಬೇಕು. ಒಬ್ಳು ಸೂಫಿ ಸಂತೆ ಇದ್ದಾಳೆ, ಅವಳ ಹೆಸರು ರೂಮಿ ಅಂತ ಅನ್ಸುತ್ತೆ. ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ. ಇಬ್ರು ಸೂಫಿ ಸಂತರು ಪಕ್ಕದ ಊರಿನಲ್ಲೇ ಇರುವಂತವ್ರು. ಇಬ್ರು ಕೂಡ ಅದು ಶ್ರೇಷ್ಠ ಸಾಧಕರು, ಹಳ್ಳಿಗಳಲ್ಲಿ ಬದುಕ್ತಾ ಇದ್ದವರು. ಅವರು ದಿನನಿತ್ಯದ ಕಾಯಕದಲ್ಲಿ ತೊಡಗಿಕೊಂಡಿದ್ದವರು. ಒಂದು ದಿನ ಆ ಸಂತ ಜಲಾಲುದ್ದೀನ್ ರೂಮಿ ಅಂತ ಒಬ್ಬ, ಅವನು ರೂಮಿ ಇರ್ಬೇಕು, ಹೆಸರು ರುಬಿಯಾ ಅಂತ, ಇವಳ ಹೆಸರು ರುಬಿಯಾ, ಕರೆಕ್ಟ್ ಹೆಸರು. ಈಕೆ ಹೆಸರು ರುಬಿಯಾ, ಆತನ ಹೆಸರು ಮರ್ತೋಗಿದ್ದೀನಿ ನಾನು. ಆತ ಒಂದಿನ ಏನ್ ಮಾಡ್ತಾನೆ, ಮಠ ಮಧ್ಯಾಹ್ನ ತಲೆಗೆ ಬಟ್ಟೆ ಕಟ್ಕೊಂಡು ಬರ್ತಾನೆ, ರುಬಿಯಾ ಹತ್ರ ಬರ್ತಾನೆ. ರುಬಿಯಾ ನೋಡ್ಬಿಟ್ಟು, ಏನಾಯ್ತು ನಿನಗೆ ಅಂತ ಕೇಳ್ತಾಳೆ. ಅಪ್ಪ, ಏನ್ ಬಿಸ್ಲು, ತಲೆ ಸಿಡಿದೋಗ್ತಿದೆ, ತಲೆನೋವು ಅಂತ ಅಂತಾಳೆ. ತಕ್ಷಣ ಆಕೆ ಎಂಥ ಅದ್ಭುತವಾದ ಮಾತು ಹೇಳ್ತಾಳೆ, ಹೇ, ನಾಚಿಕೆ ಆಗೋದಿಲ್ವಾ ನಿನಗೆ? ಒಂದು ದಿನ ಆ ಭಗವಂತ ಕೊಟ್ಟಿರೋ ಬಿಸಿಲನ್ನ ನೀನ್ ತಡ್ಕೊಳ್ದೆ ಅವನ ಸೃಷ್ಟಿಯನ್ನ ಬೈತಾ ಇದೀಯಲ್ಲ, ಇಷ್ಟೋ ದಿನ ನಿನಗೆ ತಲೆನೋವು ಬರ್ಲಿಲ್ವಲ್ಲ, ಅದನ್ನ ನೀನು ಮರ್ತು ಬಿಟ್ಯಾ? ಇವತ್ತು ಒಂದು ದಿನ ನಿಂಗೆ ತಲೆನೋವು ಬಂದಿದ್ದಕ್ಕೆ ಆ ಬಿಸಿಲು ಜಾಸ್ತಿ ಇದೆ, ಬಿಸಿಲಿಗೆ ನನಗೆ ತಲೆನೋವು ಬಂತು ಅಂತ ಬಟ್ಟೆ ಕಟ್ಕೊಂಡು ನೀನು ಆ ಸೃಷ್ಟಿಗೆ ಅವಮಾನ ಮಾಡ್ತಾ ಇದೀಯಾ, ತೆಗೀದು ಅಂತ ಹೇಳ್ತಾಳೆ. ಆಗ ಅವನಿಗೆ ಜ್ಞಾನೋದಯ ಆಗುತ್ತಂತೆ. ರುಬಿಯಾ ಆಕೆ ಶ್ರೇಷ್ಠ ಸೂಫಿ ಸಂತೆ, ನೀವು ಬುಕ್ಸ್ ಅನ್ನ ತೆಗೆದು ಗೂಗಲ್ ಮಾಡಿದ್ರೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬದುಕಿದ್ರು ಅವರೆಲ್ಲ.
ಎಲ್ಲವನ್ನು ನಾವು ಸ್ವೀಕರಿಸಬೇಕು. ಆ ತರ ಅಂದುಕೊಂಡಾಗ ಏನದಕ್ಕೆ ಸಮತ್ವಂ ಯೋಗ ಮುಚ್ಚತೆ, ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವಂಥದ್ದು. ಈ ಕಥೆನ ಮರಿಬೇಡಿ ಸ್ನೇಹಿತರೆ. ಹಾಗೆ ನಾವು ಬದುಕಿದಾಗ ಏನಾಗುತ್ತೆ, ನಾವು ಧ್ಯಾನ ಸ್ಥಿತಿಯಲ್ಲಿ ಎಂದೆಂದಿಗೂ ಇರ್ತೀವಿ. ನೋವಿರ್ಲಿ ನಲಿವಿರ್ಲಿ. ಒಂದು ಬಾರಿ ಹೀಗೆ ಆಯ್ತು, ಗಂಡ ಹೆಂಡತಿ ಇಬ್ರಿದ್ರು. ಗಂಡ ಸತ್ ಹೋಗ್ಬಿಟ್ಟ, ಏಜ್ ಆಗಿತ್ತು, ಸತ್ತೋದ. ಹೆಂಡತಿ ಎಲ್ಲೋ ಇದ್ಲು. ಆಕೆಗೆ ನ್ಯೂಸ್ ಹೋಯ್ತು ಗಂಡ ಹೋಗ್ಬಿಟ್ಟ ಅಂತ. ಆ ಸುದ್ದಿ ಕೇಳಿದ ತಕ್ಷಣ ಅಯ್ಯೋ ನನ್ ಗಂಡ ಹೋಗ್ಬಿಟ್ನಾ ಅಂತ ಹಾರ್ಟ್ ಫೇಲ್ ಆಗಿ ಆಕೆನೂ ಹೋಗ್ಬಿಟ್ಲು. ಎಲ್ಲಾರು ಹಾಡಿ ಹೋಗ್ಳೋದು, ಇಶೋ ಎಂತ ಆದರ್ಶ ದಂಪತಿಗಳು, ಗಂಡ ಹೋದ ತಕ್ಷಣ ಹೆಂಡತಿ ಹೋದ್ಲು ಇರ್ತಾರೆ. ಆದ್ರೆ ನಿಜವಾಗ್ಲೂ ಹಾಗಲ್ಲ. ಆಕೆ ಮಾಡಿದ ಒಂದು ವಿಷಯ ಅಕ್ಸೆಪ್ಟೆನ್ಸ್ ಇಲ್ಲ ಆಕೆಯಲ್ಲಿ. ಅಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು. ಎಸ್, ಅವ್ರು ಹೋಗಿದ್ದಾರೆ, ನನ್ನ ಜೀವನ ಇನ್ನೂ ಇದೆ. ನನ್ನ ಜೀವನ ಅವ್ರು ಹೋಗಿರೋದಕ್ಕೂ ಒಂದು ಕಾರಣ ಇದೆ, ನಾನಿರೋದಕ್ಕೂ ಒಂದು ಕಾರಣ ಇದೆ. ನಾನಿನ್ನು ಇದೀನಿ ಅಂತಂದ್ರೆ ಆ ಭಗವಂತನ ದೃಷ್ಟಿಯಲ್ಲಿ ನನ್ನಿಂದ ಇನ್ನೂ ಏನೋ ಕೆಲಸ ಆಗ್ಬೇಕಿದೆ, ಅದಕ್ಕೆ ನಾನಿದ್ದೀನಿ. ಸೊ ನಾನಿದನ್ನ ಸ್ವೀಕರಿಸಬೇಕು ಅನ್ನೋ ಸ್ವೀಕೃತ ಭಾವ ಬರ್ಬೇಕಾಗಿತ್ತು. ಆಕೆನೂ ಹೋಗ್ಬಿಟ್ಲು, ಏನ್ ಪ್ರಯೋಜನ? ಇನ್ನೂ ಅವಳು ಆಯ್ಸಿದ್ದಂಗೆ ಅವಳು ಹೋಗಿದ್ರೆ ಮತ್ತೆ ಒದ್ದಾಡ್ತಿರ್ತಾಳಲ್ವಾ. ಅದ್ರಿಂದ ಸ್ನೇಹಿತರೆ, ಎಂತಹ ಸಮಯ ಬರ್ಲಿ, ಕಷ್ಟ ನಷ್ಟ ನೋವು ನಲಿವು ಜಯ ಅಪಜಯ ಅಪಮಾನ ನಿಂದೆ ಅವಮಾನ ಆಗುತ್ತಲ್ಲ, ಅದನ್ನ ಸ್ವೀಕರಿಸಬೇಕು. ಪತ್ರಿಜರು ಹೇಳ್ತಾರೆ, ಅಪಮಾನಂ ಮಧುರಂ ಅಂತ ಹೇಳ್ತಾರೆ. ಮಧುರ. ಪುರಂದರದಾಸರು ಕೂಡ ಹೇಳ್ತಾರೆ, ಒಂದು ಕೀರ್ತನೆಯಲ್ಲಿ ಬರುತ್ತೆ, ಅಪಮಾನವಾದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಬಸವಣ್ಣನವ್ರು ಹೇಳಿದ್ರೆ ನಿಂದಕರಿರಬೇಕು ಅಂತ ಅಂದ್ಬಿಟ್ಟು. ಅಂದ್ರೆ ಎಲ್ಲರೂ ಯಾಕೆ ಅದೇ ಮಾತನ್ನ ಹೇಳಿದ್ರು ಸ್ನೇಹಿತರೆ? ಅವರೆಲ್ಲ ಸತ್ಯ ತಿಳ್ಕೊಂಡಿದ್ರಲ್ವಾ. ಅವ್ರಿದ್ರೆ ಏನ್ ಮಾಡ್ತಾರೆ? ಕಬೀರರ ಒಂದು ದೋಹೆಲಿ ಸುಂದರವಾಗಿ ಬರುತ್ತೆ, ನಾವು ಸ್ನಾನ ಮಾಡ್ಬೇಕಾದ್ರೆ ಸೋಪು ನೀರೆಲ್ಲಾ ಬೇಕು, ಸಾಬೂನೆಲ್ಲ. ನಿಂದಕರಿದ್ದು ಬಿಟ್ರೆ ಅವ್ರ ಸೋಪು ನೀರು ಏನು ಇಲ್ದೆ ಹಾಗೆ ಸ್ನಾನ ಮಾಡಿಸ್ಬಿಡ್ತಾರ ನಮ್ಗೆ. ಎಷ್ಟು ಸುಂದರವಾದ ದೋಹೆ ಅದು. ಆ ರೀತಿ ನಾವು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸೋಣ. ಸಮಾನವಾಗಿ ಸ್ವೀಕರಿಸುವಂತ ಒಂದು ಆತ್ಮಸ್ಥೈರ್ಯ ಕೊಡುವಂತದ್ದು ಧ್ಯಾನ ಮತ್ತು ಜ್ಞಾನ. ಸುಮ್ನೆ ಎಲ್ರಿಗೂ ಬರೋದಿಲ್ಲ. ಜ್ಞಾನಿಗಳಿಗೆ ಮಾತ್ರ ಆಗುವಂತದ್ದು ಈ ಆತ್ಮಸ್ಥೈರ್ಯ ಸ್ನೇಹಿತರೆ. ಆ ರೀತಿ ಈ ಒಂದು ದಿನದ ಸಂದೇಶಗಳನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಂಡು ಪಾಲಿಸೋಣ ಅಂತ ಹೇಳ್ತಾ, ಈ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ನನ್ನ ಧನ್ಯವಾದ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.